ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಸೂಪರಾಗಿ ಬಿಂದಾಸ್ ಆಗಿದ್ದೀರಾ ಅಂದ್ಕೊಂಡು ನಾನು ವೀಡಿಯೋ ಶುರು ಮಾಡ್ತೇನೆ. ಫ್ರೆಂಡ್ಸ್, ಯಾರ್ಯಾರು ನನ್ನ ವೀಡಿಯೋ ನೋಡ್ತಾಯಿರೋ ಮೊದಲು ಸ್ಟಾರ್ಟಿಂಗು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಗ್ರೂಪಿಗೆಲ್ಲ. ಇವತ್ತಿನ ವಿಷಯ ನಾನು ತಿಳ್ಕೊಳ್ಳೋಣ ಅಂತ ಅಂದರೆ ಫಿಂಚಸ್ಗಳನ್ನ ಜೋಡಿ ಮಾಡೋದು ಹೆಂಗೆ, ನಾನು ಎಲ್ಲ ಪ್ರತಿಯೊಂದು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಣೆ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫಿಂಚಸ್ಗಳದ್ದು ಏನೇನು ನಾನು ಇದು ಮಾಡ್ಕೊಳ್ಳೋಣ ಅಂತಂದರೆ, ಫಿಂಚಸ್ಸಲ್ಲಿ ಸರಿಯಾದ ವಯಸ್ಸು ಕಂಡು ಹಿಡಿಯೋದು ಏನು, ಮತ್ತು ಆರೋಗ್ಯವಾದ ಪಕ್ಷಿಗಳನ್ನು ನಾವು ಯಾವ ರೀತಿ ಶಾಪ್ಗಳಲ್ಲಿ ಬೈ ಮಾಡೋದು, ಮತ್ತು ಆಮೇಲೆ ಜೋಡಿಯಾಗಿದ್ದಾವೆ ಅಂತ ನಾವು ಯಾವ ರೀತಿ ತಿಳ್ಕೊಳ್ಳೋದು, ಆಮೇಲೆ ಬ್ರೀಡಿಂಗ್ ಸಲಹೆಗಳನ್ನೆಲ್ಲ ಪ್ರತಿಯೊಂದು ನಾನು ನಿಮಗೆ ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವೀಡಿಯೋ ಶುರು ಮಾಡೋಣ. ಫಿಂಚಸ್ಗಳಲ್ಲಿ ಮೊದಲು ನೀವು ಫಿಂಚಸ್ ತಂದೋದಕ್ಕೆ ಮೊದಲು ಅದಕ್ಕೆ ಅಡಲ್ಟ್ ಆಗಿದೆಯಲ್ಲ ಸೆಮಿ ಅಡಲ್ಟ್ ಆಗಿದೆಯಾ ಅಂತ ನೀವು ಮೊದಲು ತಿಳ್ಕೊಳ್ಳಿ. ಅದು ಹೆಂಗೆ ತಿಳ್ಕೊಳ್ಳೋದು ಅಂತ ಅಂದರೆ, ಅಡಲ್ಟ್ ಆಗಿರೋ ಪಕ್ಷಿಗಳು ಏನಾಗ್ತವೆ ಅಂದರೆ ಅದ್ರ ಕಲರ್ ವೇನ್ಸ್ ಇರ್ತಾವಲ್ಲ, ಕಲರ್ ಫುಲ್ಲು ಡಾರ್ಕ್ನೆಸ್ ಆಗಿರುತ್ತೆ. ಗಂಡಲ್ಲಿ ಸೈಡಲ್ಲಿ ಒಂಥರ ಆರೆಂಜ್ ಕಲರ್ ಇರುತ್ತಲ್ಲ, ಫುಲ್ಲು ಡಾರ್ಕ್ ಆಗಿರುತ್ತೆ. ಮತ್ತು ಕೊಕ್ಕಿ ಇರ್ತಲ್ಲ, ಕೊಕ್ಕು ಫುಲ್ಲು ಡಾರ್ಕ್ ಆರೆಂಜ್ ಟೇಪಲ್ಲಿ ಇರ್ತದೆ. ಅದು ಏನೇ ಆಗಲಿ ಬ್ರೀಡಿಂಗ್ಗೆ ಸೂಕ್ತ ಎಷ್ಟನೇ ದಿವಸ ಅಂತ ಅಂದರೆ 6ರಿಂದ 9 ತಿಂಗಳು ಬೇಕು ಫ್ರೆಂಡ್ಸ್. 6ನೇ ತಿಂಗಳಿಗೆ ಬ್ರೀಡ್ ಮಾಡಿಸ್ಬೋದು ಫಿಂಚಸ್ಗಳು. 9 ತಿಂಗಳ ಗಂಟ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಗೊತ್ತಾಗುತ್ತೆ ಸೆಮಿ ಅಡಲ್ಟ್ ಯಾವುದು ಅಡಲ್ಟ್ ಯಾವುದು ಅಂತ ಅಂದ್ಬಿಟ್ಟು. 6ರಿಂದ 9 ತಿಂಗಳು ಬೇಕು ಫ್ರೆಂಡ್ಸ್ ಫಿಂಚಸ್ಗಳು ಬ್ರೀಡ್ ಆಗಬೇಕು ಅಂತ ಅಂದರೆ. ಆಮೇಲೆ ನೀವು ಶಾಪ್ಗಳಿಗೆ ಹೋಗ್ತೀರಾ, ಶಾಪ್ಗಳಿಗೆ ಫಿಂಚಸ್ ಬೈ ಮಾಡೋಕ್ಕೆ ಹೋಗ್ತೀರಾ, ಅಲ್ಲಿ ಓದೋದಕ್ಕೆ ನೀವು ಫಿಂಚಸ್ಗಳು ತಗೊಳಕ್ಕೆ ಹೋಗ್ಬೇಡಿ. ಒಂದು ಹಾಫ್ ಆನ್ ಅವರ್ ಇಲ್ಲ ಒಂದು ಗಂಟೆ ನಿಂತ್ಕೊಂಡು ನೋಡಿ ಫಿಂಚಸ್ಗಳು ಯಾವ ಥರ ತಗೋಬೇಕು ಅಂತ, ಫಿಂಚಸ್ಗಳು ಯಾವ ಥರ ಇರಬೇಕು ಅಂತಂದರೆ, ಪಕ್ಷಿಗಳು ಒಂದಕ್ಕೊಂದು ನಿಲ್ಬಾರ್ದು. ಶಾಪ್ಗಳಲ್ಲಿ ಎಲ್ಲ ಒಟ್ಟಿಗೆ ಬಿಟ್ಟಿರ್ತಾರಲ್ಲ, ಪಕ್ಷಿಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಿಲ್ಬಾರ್ದು. ಆ ಥರ ಫ್ಲೈ ಮಾಡ್ಕೊಂಡು ಹಾರಾಡ್ತಾ ಇರಬೇಕು. ಅಂಥ ಫಿಂಚಸ್ಗಳು ಬೈ ಮಾಡಬೇಕು ನೀವು. ಆಮೇಲೆ ಗಂಡು ಹೆಣ್ಣು ಕಂಡುಹಿಡಿಯೋದು ವೀಡಿಯೋಸ್ ಮಾಡಿದ್ದೀನಿ, ಅದನ್ನು ಗಂಡು ಹೆಣ್ಣು ಕಂಡುಹಿಡಿಯೋದು ಗೊತ್ತಾಗುತ್ತೆ ನಿಮಗೆ ವೀಡಿಯೋಸ್ ನೋಡಿ. ಅದ್ರ ಪ್ರಕಾರ ಇದು ಮಾಡಿಲ್ಲ ರೀ. ಒಬ್ಬರು ಶಾಪ್ಗಳಲ್ಲಿ ಏನು ಮಾಡ್ತೀರಾ ಅಂತಂದರೆ, 2 ಎಣ್ಣೆ ತಂದುಬಿಡ್ತೀರಾ, 2 ಗಂಡು ತಂದುಬಿಡ್ತೀರಾ. ಅವಾಗ ಏನಾಗ್ತವೆ ಅಂತಂದರೆ ಫಿಂಚಸ್ಗಳು 6 ತಿಂಗಳು ವರ್ಷ ಬ್ರೀಡ್ ಆಗೋಲ್ಲ. ಯಾಕಂದರೆ ಗಂಡು ಇರಲೇಬೇಕು ಬ್ರೀಡ್ ಆಗಬೇಕು ಅಂತ ಅಂದರೆ. ಆಮೇಲೆ ಫಿಂಚಸ್ಗಳು ಶಾಪಿಗೆ ಹೋಗೋಕ್ಕೆ ಯಾವ ಥರ ಇರಬೇಕು ಅಂತ ಅದು ಫೆದರ್ಸ್ ಎಲ್ಲ ನೀಟಾಗಿ ಕ್ಲೀನ್ನೆಸ್ ಆಗಿರಬೇಕು ಫ್ರೆಂಡ್ಸ್. ಫೆದರ್ಸ್ ಎಲ್ಲ ನೀಟಾಗಿ ಕ್ಲೀನ್ನೆಸ್ ಆಗಿರಬೇಕು. ಅದು ನೋಡ್ಬಿಟ್ಟು ತಿಳ್ಕೊಂಡು ತಗೊಬನ್ನಿ. ಆಮೇಲೆ ಬರ್ಡ್ಸ್ಗಳು ಯಾವ ಥರ ತರಬೇಕು ಅಂತಂದರೆ, ವೈಟು ಪೇರ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಅದು ಇಂಡಿವಿಜುವಲ್ ಬ್ರೀಡಿಂಗ್ ಆಗುತ್ತೆ. ಯಾಕಂದರೆ ಬ್ಲಡ್ ಲೈನ್ ಒಂದೇ ಇರುತ್ತೆ. ನೋಡಿ, ನಾನು ಮಾಡಿದ್ದೀನಿ, ಇದು ಝೀಬ್ರಾ, ಅದು ವೈಟು. ಆ ಥರ ಮಾಡಿ. ಇಲ್ಲ ಫೀಮೇಲು ವೈಟ್ ಇರಬೇಕು, ಇಲ್ಲ ಮೇಲ್ ವೈಟ್ ಇರಬೇಕು. ಆ ಥರ ಮಾಡಿ. ಎರಡು ಒಂದೇ ಥರ ವೈಟು ಮೇಲು ವೈಟು ಫೀಮೇಲ್ ಯಾವುದೇ ಕಾರಣಕ್ಕೂ ನೀವು ಬೈ ಮಾಡೋಕ್ಕೆ ಹೋಗ್ಬೇಡಿ. ಅದರಲ್ಲಿ ಬ್ರೀಡಿಂಗು ಸರಿಯಾಗಿ ಬರೋಲ್ಲ ನಿಮಗೆ. ಒಂದು ಆ ಬಡ್ಸು ಒಂದು ಈ ಬಡ್ಸು ಇದು ಮಾಡಿದರೆ ಬ್ರೀಡಿಂಗಲ್ಲಿ ನಿಮಗೆ ಒಳ್ಳೊಳ್ಳೆ ರಿಸಲ್ಟ್ ಬರ್ತವೆ, ಒಳ್ಳೊಳ್ಳೆ ಮರಿಗಳು ಬರ್ತವೆ. ನೀವು ಆರಾಮಾಗಿ ಇದು ಮಾಡ್ಕೊಬೋದು. ಆಮೇಲೆ ಇದು ಜೋಡಿಯಾಗಿದೆ ಅಂತ ಹೆಂಗೆ ಕಂಡುಹಿಡಿಯೋ, ಇದು ನೋಡಿ, ಇದು ಜೀಬ್ರಾ ಫಿಂಚಸ್ಗಳಲ್ವಾ. ನೋಡಿ, ಅದು ಮೇಲು, ಇದು ಫೀಮೇಲ್ ಇದೆ. ಮೇಲು ಆಲ್ರೆಡಿ ಕಾವಿ ಕೂತಿದೆ. ಇದರಲ್ಲಿ ಇನ್ನೊಂದು ವಿಷಯ ಏನು ಅಂತ ಅಂದರೆ, ಮೇಲು ನಮ್ಮ ಬಡ್ಜಿಸ್ಗಳಲ್ಲಿ ಫೀಮೇಲ್ ಮಾತ್ರ ಮೊಟ್ಟೆ ಕಾವು ಕೊಡುತ್ತೆ. ಇದು ಫಿಂಚಸ್ಗಳಲ್ಲಿ ಏನು ಅಂತ ಅಂದರೆ ಮೇಲು ಸಮೇತ ಕಾವು ಕೊಡುತ್ತೆ ಮೊಟ್ಟೆಗಳಿಗೆ. ನೋಡಿ, ಇದು ಆಲ್ರೆಡಿ ಹುಲ್ಲೆಲ್ಲ ಕಟ್ಕೊಂಡಿದೆ. ಇನ್ನು ಸ್ವಲ್ಪ ದಿವಸ ಫ್ರೆಂಡ್ಸ್ ಇದೊಂದು ಅಪ್ಡೇಟ್ ಕೊಡ್ತೀನಿ. ಇದು ಆಲ್ಮೋಸ್ಟ್ 3 ಫೀಮೇಲ್ ಫಿಂಚಸ್ಗಳು, 3 kg ಫಿಂಚಸ್ಗಳು ಮೊಟ್ಟೆ ಇರ್ತವೆ. ನನಗೆ ಹೆಂಗೆ ತಿಳಿಯಿತು ಅಂತ ಅಂದರೆ, ನಾನು ನಮ್ಮ ಆಪೋಸಿಟ್ ರೂಮ್ ಇದೆ, ನಮಗೆ ಗೊತ್ತಾಗುತ್ತೆ. ಬೆಳಗ್ಗೆ ಟೈಮ್ ಏನು ಮಾಡ್ತೇವೆ, ಈ 3 kg ಮೇಲು ಫೀಮೇಲ್ ಮೀಟಿಂಗ್ ಮಾಡ್ತಾ ಇರ್ತವೆ. ನಾನು ಆವಾಗ ಎದುರುಗಡೆ ಕಿಟಕಿ ಇರೋದ್ರಿಂದ ನಮಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ. ನೀವು ಅನ್ಕೋಬೋದು, ಅಲ್ಲ ಬ್ರೋ, ನೀವು ತಂದು 15 ದಿವಸನೂ ಆಗಿಲ್ಲ, ಇಷ್ಟು ಬೇಗ ನಿಮಗೆ ಜೋಡಿ ಆಗಿದ್ದಾವೆ, ಇಷ್ಟು ಬೇಗ ಪೇರ್ ಆಗಿದ್ದಾವೆ ಅಂತ ಅಂದರೆ, ಏನಕ್ಕೆ ಅಂತಂದರೆ ಬರ್ಡ್ಸ್ಗಳು ಬೇಗ ಜೋಡಿ ಆಗಬೇಕು, ಪೇರ್ ಆಗಬೇಕು ಅಂತಂದರೆ ನಮ್ಮ ಬರ್ಡ್ಸ್ಗಳು ನೋಡಿ ಜಾಸ್ತಿ ಇದ್ದಾವೆ. ಅವೇನು ಮಾಡ್ತವೆ, ಒಂದಕ್ಕೊಂದು ನೋಡ್ತವೆ. ಇಲ್ಲಿ ನೋಡೋಗಿರುತ್ತೆ, ಇದು ನಮ್ಮ ಪ್ರಪಂಚ ಅಂತ ತಿಳ್ಕೊಂಡು ಬೇಗ ಜೋಡಿ ಆಗ್ತವೆ, ಬೇಗ ಬ್ರೀಡ್ ಆಗ್ತವೆ ಫ್ರೆಂಡ್ಸ್. ಆಮೇಲೆ ಏನು ಆ ಕಡೆ ಬರ್ಡ್ಸ್ಗಳು ಇಲ್ದಲೆ ನಿಮಗೆ ಇದು 1 kg ಬರ್ಡ್ಸ್ಗಳಿದ್ರೆ ನಿಮ್ಗೇನಾಗುತ್ತೆ, ಅವು ಬೇಗ ಜಲ್ದಿ ಬ್ರೀಡ್ ಆಗಲ್ಲ, ಬೇಗ ಮನೆಗಂತೂ ಸೆಟ್ ಆಗಲ್ಲ. ಇವು ಜಾಸ್ತಿ ಬರ್ಡ್ಸ್ಗಳಿಂದ ಅವು ಏನು ಮಾಡ್ತವೆ ನೋಡಿ, ಇದು ನಮ್ಮ ಥರನೇ ಬರ್ಡ್ಸ್ಗಳಿದಾವೆ ಅಂತ ತಿಳ್ಕೊಂಡು ಬೇಗ ಬ್ರೀಡ್ ಆಗ್ತವೆ. ಅದೇ ಇದರಲ್ಲಿ ಪ್ಲಸ್ ಪಾಯಿಂಟು ಅಂದರೆ. ಮೈನಸ್ ಪಾಯಿಂಟ್ ಅಂದರೆ ಸ್ವಲ್ಪ ದಿವಸ ವೆಯ್ಟ್ ಮಾಡಬೇಕು ನೀವು. ಏನೋ ಆ ಕಡೆ ಬರ್ಡ್ಸ್ಗಳು ಬರೀ ಫಿಂಚಸ್ ಮಾತ್ರ ಇಟ್ಕೊಂಡಿರೋ ಅಂತಂದರೆ ಸ್ವಲ್ಪ ದಿವಸ ವೆಯ್ಟ್ ಮಾಡಬೇಕು ಫ್ರೆಂಡ್ಸ್. ಆ ಥರ ಮಾಡಬೇಕು ನೀವು. ನೋಡಿ, ಸ್ವಲ್ಪ ದಿವಸ ಮೊಟ್ಟೆಗಳು ಇರ್ತವೆ. ಆಲ್ಮೋಸ್ಟ್ ಇದು ಎಲ್ಲ ಮೀಟಿಂಗ್ ಆಗಿದ್ದಾವೆ ನೋಡಿ. ನಾರನ್ನು ಆಲ್ಮೋಸ್ಟ್ ತುಂಬ ತಗೋಗಿದ್ದಾವೆ. ಇದು ಫುಲ್ ಗೂಡು ಕಟ್ಕೊಬಿಡುತ್ತೆ. ಇದು ಆಲ್ಮೋಸ್ಟು ಮೀಟಿಂಗ್ ಆಗಿದೆ ಫ್ರೆಂಡ್ಸ್. ನಮಗೆ ಫೀಮೇಲ್ ಸಿಗ್ತಾಯಿಲ್ಲ ಫ್ರೆಂಡ್ಸ್, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸ್ವಲ್ಪ ದಿವಸ ಮೊಟ್ಟೆ ಇರ್ತವೆ ಫ್ರೆಂಡ್ಸ್. ಇದನ್ನು ರಿಸಲ್ಟ್ ಕೊಡ್ತೀನಿ ಏನೇನು ಅಂತ. ಯಾಕಂದರೆ ಫಸ್ಟ್ ಟೈಮ್ ಮೊಟ್ಟೆ ಇಕ್ಕೋದ್ರಿಂದ ನಾವು ಡಿಸ್ಟರ್ಬೆನ್ಸ್ ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ ಈ ಜೋಡಿ ಆಗೈತೆ ಅಂತ ಹೆಂಗೆ ತಿಳ್ಕೊಳ್ಳೋದು ಅಂತ ಅಂದರೆ, ಒಟ್ಟಿಗೆ ಕೂತ್ಕೊಂಡಿರ್ತವೆ ಫಿಂಚಸ್ಗಳು. ಒಟ್ಟಿಗೆ ಕೂತ್ಕೊಂಡು ಏನು ಮಾಡ್ತಿರ್ತವೆ ಅಂತಂದರೆ, ಗಂಡು ಪಕ್ಷಿ ಏನಾಗುತ್ತೆ, ಹೆಣ್ಣಿನ ಪಕ್ಷಿನ ಫೆದರ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇರುತ್ತೆ ಫ್ರೆಂಡ್ಸ್. ಅದನ್ನು ಇದು ಮಾಡ್ತಾರೆ. ಆಮೇಲೆ ಗಂಡು ಪಕ್ಷಿ ಹೆಣ್ಣು ಪಕ್ಷಿ ತುಂಬ ಆಕರ್ಷಣೆ ಮಾಡ್ತಾ ಇರುತ್ತೆ ಮೀಟಿಂಗ್ ಮಾಡೋಕ್ಕೆ. ನೀವೆಲ್ಲ ನೋಡಿ ಕಂಡುಹಿಡಿಬೋದು. ಜೋಡಿ ಆಗಿರ್ತವೆ ಅಂತ ಒಂದಕ್ಕೊಂದು ಫುಡ್ ಎಕ್ಸ್ಚೇಂಜ್ ಮಾಡ್ತಾ ಇರ್ತವೆ ಫಿಂಚಸ್ಗಳು. ಒಂದಕ್ಕೊಂದು ಫುಡ್ ಎಕ್ಸ್ಚೇಂಜ್ ಮಾಡ್ತಾ ಇರ್ತವೆ. ಆಮೇಲೆ ಪೇರ್ ಆಗಿದ್ದರೆ ಗೂಡು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತವೆ. ನೋಡಿ, ಇವೆಲ್ಲ ಪೇರ್ ಆಗಿದ್ದಾವೆ, ಆಲ್ಮೋಸ್ಟ್ ಗೂಡು ಕಟ್ಟಿದ್ದಾವೆ, ಬೇಗ ಪೇರ್ ಆಗಿದ್ದಾವೆ ಫ್ರೆಂಡ್ಸ್. ನಮ್ಮ ಫಿಂಚಸ್ಗಳು ಬೇಗ ಈ ಕಡೆ ಜಾಸ್ತಿ ಬರ್ಡ್ಸ್ಗಳು ನೋಡಿ ಬೇಗ ಪೇರ್ ಆಗ್ತವೆ ಫ್ರೆಂಡ್ಸ್ ಫಿಂಚಸ್ಗಳೆಲ್ಲ. ನಿಮಗೆ ಇದ್ರ ಬೇಗ ರಿಸಲ್ಟ್ ಬರುತ್ತೆ. ಆಲ್ಮೋಸ್ಟ್ ನಾನು ಅಪ್ಡೇಟ್ ಕೊಡ್ತೀನಿ.
ಅಪ್ಡೇಟ್ ಕೊಡ್ತೀನಿ ಫ್ರೆಂಡ್ಸ್. ಆಮೇಲೆ ನೀವು ಇದನ್ನು ಯಾವ ಕಡೆ ಈ ಕಡೆ ಬಡಿಸ್ಕೊಳ್ಳಿಲ್ಲ, ಬರೀ ಇದೊಂದೇ ಪಿಂಚಸ್ಗಳಿದ್ದಾವೆ ಬಡಿಸ್ಕೊಳ್ಳೋ ಅಂತ ಅಂದರೆ ಬ್ರೀಡಿಂಗ್ ಯಾವ ಥರ ನಿಮಗೆ ಟಿಪ್ಸ್ ಹೇಳ್ತೀನಿ. ಜಾಸ್ತಿ ಡಿಸ್ಟರ್ಬೆನ್ಸ್ ಮಾಡೋಕೆ ಹೋಗ್ಬಿಡಿ ಇಂಥವಕ್ಕೆ. ಬಡ್ಜಿಸ್ಕೊಳ್ಳಿ, ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೆ ಸ್ವಲ್ಪ ತಿಂಗಳಾದ್ಮೇಲೆ ಬ್ರೀಡ್ ಆಗ್ತವೆ, ಹಂಗಲ್ಲ ಇವು. ಡಿಸ್ಟರ್ಬೆನ್ಸ್ ಆದರೆ ಬ್ರೀಡೇ ಆಗಲ್ಲ. ಒಂದು ಸ್ವಲ್ಪ ಶಾಂತ ವಾತಾವರಣದಲ್ಲಿ ಇಡಿ. ಈ ಥರ ಬಡಿಸ್ಕೊಳ್ಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಜಾಸ್ತಿ ಬಡಿಸ್ಕೊಳ್ಳಿ ಏನು ತೊಂದರೆ ಇಲ್ಲ. ಈ ಸಿಂಗಲ್ ಸ್ವಲ್ಪ ಬಡಿಸ್ಕೊಳ್ತಾ ಹೋಗ್ತಾರೆ ಬ್ರೀಡ್ ಮಾಡಿಸ್ಬೇಕು ಅಂತ ಹೇಳೋರು, ಡಿಸ್ಟರ್ಬೆನ್ಸ್ ಇಲ್ದಿರೋ ಜಾಗದಲ್ಲಿ ಇಡಿ. ಆಮೇಲೆ ಸಂದಿಲು ಕೇಜ್ ಮುಟ್ಟೋದು, ಕೇಜ್ ಇದು ಮಾಡೋದೆಲ್ಲ ಮಾಡೋಕೆ ಹೋಗ್ಬೇಡಿ. ಮಕ್ಳುಗಳು ಇರ್ತಾವಲ್ಲ ಅವಕ್ಕೆಲ್ಲ ಜಾಸ್ತಿ ಇದು ಮಾಡೋಕೆ ಹೋಗ್ಬೇಡಿ, ಕೇಜ್ ಮುಟ್ಟೋದಾಗ ಬ್ರೀಡ್ ಆಗಲ್ಲ. ಆಮೇಲೆ ಜಾಸ್ತಿ ಡೈಲಿ ನೀರು ಚೇಂಜ್ ಮಾಡಿ ಫಿಂಚಸ್ಗಳಿಗೆ. ಯಾಕಂದರೆ ನಾವು ಬಡ್ಜಿಸ್ಗಳಿಗೆ ನಾವು ವಾಟರ್ ಫೀಡರ್ ಯೂಸ್ ಮಾಡೋದ್ರಿಂದ ಅದು ಖಾಲಿ ಆದಮೇಲೆ ಗಲೀಜಾಗದಿರೋ ರೀತಿ ಕ್ಲೀನ್ ಆಗುತ್ತೆ. ಆಲ್ಮೋಸ್ಟು ನಾನೊಂದು 2-3 ದಿವಸಕ್ಕೊಂದ್ಸರಿ ಕ್ಲೀನ್ ಮಾಡ್ತೀನಿ ಇದನ್ನು. ಅದು ಗಲೀಜಾಗಲಿ ಬಿಳಿ. ಇವು ಅಂತೂ ವಾಟರ್ ಬಾಟಲ್ ಇದಾವಲ್ಲ, ಇದು ಓಪನ್ ಆಗಿರೋದ್ರಿಂದ ನಿಮಗೆ ಬೇಗ ತುಂಬ ಗಲೀಜಾಗುತ್ತೆ. ಡೈಲಿ ನೀರು ಕ್ಲೀನ್ ಮಾಡಲೇಬೇಕು ಇದನ್ನು. ಆಮೇಲೆ ನೋಡಿ, ನಾವು ಬಡ್ಜಿಸ್ ಥರ ಆಯಿತು, ಫಿಂಚಸ್ ಥರ ಆಯಿತು, ಡೈಲಿ ಕೇಜ್ ಕ್ಲೀನ್ ಮಾಡ್ತೀವಿ. ಡೈಲಿ ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಒಂದು 2 ಅವರ್ ಕೆಲಸ ಆಗುತ್ತೆ, ಡೈಲಿ ಕ್ಲೀನ್ ಮಾಡ್ತೀನಿ. ಸಾಫ್ಟ್ ಫುಡ್ಡು 2 ಡೇಸ್ 3 ಡೇಸಿಗೆ ಒಂದೊಂದ್ಸರಿ ಕೊಡ್ತೀನಿ ಫ್ರೆಂಡ್ಸ್. ಮೊನ್ನೆ ಬೀಟ್ರೋಟ್ ಕೊಟ್ಟಿದ್ದೆ, ಮೊನ್ನೆ ಕ್ಯಾರೆಟ್ ಕೊಟ್ಟಿದ್ದೆ. ಈಗ ಒಂದು ಸ್ವಲ್ಪ ಸೊಪ್ಪು ಕೊಟ್ಟಿಲ್ಲ, ಸೊಪ್ಪು ಕೊಡಬೇಕು ಇನ್ನು ಮುಂದೆ. ನೋಡಿ, ಬ್ರೀಡಿಂಗ್ ಬಾಕ್ಸ್ ಮೇಲೆಲ್ಲ ಒಂದು ಸ್ವಲ್ಪನೂ ಗಲೀಜಿಲ್ಲ. ನಾವು ಬ್ರೀಡಿಂಗ್ ಬಾಕ್ಸು ಟಾಪು ಒಂದು ಸ್ವಲ್ಪ ಕ್ಲೀನ್ ಮಾಡ್ತೀವಿ. ಯಾಕಂದ್ರೆ ನಾವು ನವಣೆ ತಿಂತಾವಲ್ಲ, ನವಣೆ ತಿಂದು ಏನಾಗುತ್ತೆ, ಬ್ರೀಡಿಂಗ್ ಬಾಕ್ಸ್ ಮೇಲೆಲ್ಲ ಉಡಿಯೆಲ್ಲ ಉದುರಿರುತ್ತೆ. ಎಲ್ಲ ಪ್ರತಿಯೊಂದು ಕ್ಲೀನ್ ಮಾಡಬೇಕು ಫ್ರೆಂಡ್ಸ್, ಪ್ರತಿಯೊಂದು ಕ್ಲೀನ್ ಮಾಡಬೇಕು. ನೆಲ ಎಲ್ಲ ತುಂಬ ಗಲೀಜಾಗಿರುತ್ತೆ, ನಾವೆಲ್ಲ ಕ್ಲೀನ್ ಮಾಡಿದ್ದೀವಿ ನೋಡಿ. ಈಗ ಬಂದು ಗುಡಿಸುತ್ತೆ. ಆಮೇಲೆ ನಾವು ಬೆಳಗ್ಗೆ ಟೈಮೆಲ್ಲ ವೀಡಿಯೋಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾವು ಡ್ಯೂಟಿ ಹೋಗೋದ್ರಿಂದ ನೈಟ್ ಬಂದೇ ವೀಡಿಯೋಸ್ಗಳು ಮಾಡಬೇಕು ಫ್ರೆಂಡ್ಸ್. ನೋಡಿ, ಕಿಟಕಿ ಕಾಣಿಸ್ತಿದೆ, ಈ ಕಡೆ ಸ್ಕ್ರೀನ್ ಹೇಳಿದ್ದು ಇದು ಓಪನ್ ಆಗುತ್ತೆ ಕಿಟಕಿ. ಇದು ಆಲ್ಮೋಸ್ಟ್ ನಿಮಗೆ ಬೇಗ ರಿಸಲ್ಟ್ ಬಂದಿದೆ ನಮ್ಮ ಫಿಂಚಸ್ಗಳೆಲ್ಲ. ನಿಮ್ಗೆ ಇದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಯಾಕಂದರೆ ಫಸ್ಟ್ ಟೈಮ್ ಬ್ರೀಡ್ ಆಗಿರೋದ್ರಿಂದ ಜಾಸ್ತಿ ಡಿಸ್ಟರ್ಬೆನ್ಸ್ ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ ಇನ್ನೊಂದು ಸರಿ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ವೈಟು ಫಿಂಚಸ್ಗಳು ಬ್ರೀಡ್ ಮಾಡೋಕ್ಕೆ ಹೋಗ್ಬೇಡಿ. ಅದು ಬ್ರೀಡ್ ಮಾಡಿದ್ರೆ ನಿಮ್ಗೆ ಸುಮ್ಮನೆ ವೇಸ್ಟು. ಇಲ್ಲ ಒಂದು ಜೀಬ್ರ ಮೇಲ್ ಹಾಕಿಲ್ಲ, ಜೀಬ್ರ ಫೀಮೇಲ್ ಹಾಕಿ, ಅದೊಂದು ಇದೊಂದು ಹಾಕಿದ್ರೆ ನೀವು ತುಂಬ ಬ್ರೀಡಿಂಗಲ್ಲಿ ತುಂಬ ರಿಸಲ್ಟ್ ಬರುತ್ತೆ. ನನಗೆ ಫಿಂಚಸ್ಗಳ ಬಗ್ಗೆ ಏನು ಗೊತ್ತು ಅಂದರೆ, ಮೊದಲು ಸ್ಟಾರ್ಟಿಂಗು ನಾವು ತಂದಿದ್ದು ಬಡ್ಸೆ ಫಿಂಚಸ್ಸು ಒಂದು 15 ಪೇರ್ಸ್ ಹಾಕಿದ್ದೆ ಫ್ರೆಂಡ್ಸ್. ಗ್ರೂಪ್ ಬ್ರೀಡಿಂಗ್ ಮಾಡಿದ್ದೀವಿ, ರಿಸಲ್ಟ್ ಬರಲಿಲ್ಲ. ಹಾಗಾಗಿ ಫಿಂಚಸ್ಗಳಲ್ಲಿ ಯಾವ ಥರ ಬ್ರೀಡ್ ಮಾಡ್ಬೋದು ಎಲ್ಲ ನಮಗೆ ಆರಾಮಾಗಿ ತಿಳ್ಕೊಂಡಿದ್ದೀನಿ. ಇದ್ರ ಬಗ್ಗೆಯೂ ತುಂಬ ಅಪ್ಡೇಟ್ ಕೊಡ್ತಾ ಇರ್ತೀನಿ ಫಿಂಚಸ್ಗಳ ಬಗ್ಗೆ. ಯಾರ್ಯಾರು ಫಿಂಚಸ್ಗಳು ಸಾಕಿದ್ದೀರಾ ವೀಡಿಯೋಸ್ಗಳನ್ನ ನೋಡಿ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಯಾರ್ಯಾರು ಹೊಸ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಆದಷ್ಟು ನಿಮಗೆ ತುಂಬ ವೀಡಿಯೋಸ್ಗಳು ಮಾಡೋಕ್ಕೆ ನಾನು ಅನುಕೂಲ ಆಗುತ್ತೆ. ಕಮೆಂಟ್ ಮಾಡಿ ಫ್ರೆಂಡ್ಸ್, ಯಾವ ಥರ ವೀಡಿಯೋಸ್ಗಳದ್ದು ಕಮೆಂಟ್ ಮಾಡಿ, ನಾನೆಲ್ಲ ಪ್ರತಿಯೊಂದು ನಿಮ್ಗೆ ಹೇಳ್ತೀನಿ. ಈಗ ನೋಡಿ, ಈಗ 4 ಪೇರ್ ಇದ್ದಾವೆ. ಮುಂದಕ್ಕೆ ಇದೇನು ದೊಡ್ಡ ಈ ಬಡ್ಜಿಸಲ್ಲಿ ಸ್ಟಾರ್ಟಿಂಗ್ ತಂದ್ರೆ ಸ್ವಲ್ಪ ಇದು ನೋಡಿ ಜಾಸ್ತಿ ಆಗಿದ್ದಾವೆ. ಇದೇ ಥರನೂ ಅಷ್ಟೇ ಫಿಂಚಸ್ಗಳಲ್ಲಿ ನೀಟಾಗಿ ಸೇಲಿಂಗ್ ಪ್ರಪೋಸ್ ಆದರೆ ನಮಗೆ ಈ 4 ಹಾಕಿರೋದ್ರಿಂದ ಇನ್ನೂ 10 ಜಾಸ್ತಿ ಆಗ್ತವೆ. ಆ ಥರ ಮಾಡ್ಬೋದು. ಯಾಕಂದರೆ ನನ್ನ ವೀಡಿಯೋಸ್ಗಳು ನೋಡಿರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ಲ ಬಡ್ಜಿಸ್ಕೊಳ್ಳೋದ್ರೆಲ್ಲ ಏನೇನು ಅಪ್ಡೇಟ್ ಆಗಿರ್ತವೆ ಅಂತ. ಯಾವ್ಯಾವ ಥರ ವೀಡಿಯೋಸ್ ಬೇಕು ಕಮೆಂಟ್ ಮಾಡಿ ಫ್ರೆಂಡ್ಸ್. ಬೈ ಫ್ರೆಂಡ್ಸ್.